ಸರಿಯಾಗಿ ವಿಚಾರ ಮಾಡಬಾರ್ದು. ಯಾಕೆ ನನ್ನನ್ನು ಇಲ್ಲಿಯವರೆಗೆ ಎಳೆದು ತರಿಸಿರುವೆ? ಯಾಕೆ ಅಂತ ನಿನಗೆ ಗೊತ್ತಿಲ್ಲವೆನ್ನು ಪರಿಶುರಾಮ? ಎಲ್ಲ ಗೊತ್ತಿದ್ದರು ಮತ್ತಾಕೋ ನಾಟಕ ಮಾಡುತ್ತಿರುವೆ? ನಿನಗೆ ಎಲ್ಲ ಗೊತ್ತಿದ್ದು ಮತ್ತೆ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡೆ. ಅದು ನನ್ನ ಇಲ್ಲದ ಸಮಯ ನೋಡಿಕೊಂಡು ಇಂತಹ ಕೆಲಸ ಮಾಡುತ್ತಿರುವೆಲ್ಲ. ಈ ವಿಚಾರ ನನ್ನನಿಗೆ ಗೊತ್ತಾದರೆ ನಿನ್ನ ಉಸಿರು ನಿಲ್ಲುತ್ತದೆ. ನಿಮ್ಮ ಅಣ್ಣನ ದೊಡ್ಡ ಪೈಲ್ವಾನಲ್ಲ. ನಿಮ್ಮ ಅಣ್ಣನನ್ನು ಹುಡುಕಿಕೊಂಡು ಬಂದ ಉಸಿರು ನಿಲ್ಲಿಸಿದೊಳಗೆ ನಿಮ್ಮ ಅಣ್ಣನನ್ನು ಅರಿದು ತಡಿ ಬರ್ತಾರೆ ದಾಂಡಿಗರು. ದಾಂಡಿಗ ಗಂಡು ಕಟ್ಟಿಕೊಂಡು ನಾನೊಬ್ಬ ದಂಡಾನಾಯಕರನ್ನು ಬೀಗುವ ನೀನು, ನಿನ್ನ ದಾಂಡಿಗರು ನನ್ನ ಸ್ವಂತದಲ್ಲಿರುವ ಗಂಡುಗಳಿಗೆ ಆಹುತಿಯಾಗುವುದು ಕ್ಷಣಕಾಲದ ಕೆಲಸ. ಸಾವುಕಾರ, ಇದುವರೆಗೂ ನಿನ್ನನ್ನು ಯಾರೂ ಕೆಣಕಿಲ್ಲ. ನಿನಗೆದುರಾಗಿ ತೊಳೆ ತಪ್ಪಿ ನಿಂತಲ್ಲ ಎಂದು ತುಂಬತನದಿಂದ ಮೆರೆಯಬೇಡ.
ಸೊಲ್ಲು ಅಳಗಿಸುವಷ್ಟು ಗಂಡುಗಳಿಯ ನೀನು ಬಂಡೆಗಲ್ಲನ್ನು ಗುದ್ದಿ ನೀರು ತಂದು ಹಸಿವಾದಾಗ ಕಾಡು ಪ್ರಾಣಿಯ ಹಸಿ ಮಾಂಸ ತಿಂದು ನಿನ್ನ ದಾಂಡಿಗರಂತ 100 ಜನ ಬಂದರು ಒಂದೇ ಒಂದು ಎಡೆಗೆ ಹೊಡೆದು ಮಲಗಿಸುವ ಈ ಗಂಡುಗಳಿಗೆ ಹಲ್ಲು ಉದುರಿಸುವ ಯಾವ ಮಗನೇ? ನನ್ನ ಮನೆಯಲ್ಲಿ ನಿಂತು ನನಗೆ ಮಗನೇ ಮಗ ನನಗೆ ಅದು ಮಾಡಿ ಕಟ್ಟಿದ ನಿನ್ನವರ ಮಾನವರನ್ನು ಅವರ ಮನ ನಾಡಿಗಳನ್ನು ಚಿಚ್ಚು ಮಾಡಿದ ನನ್ನಿಂದ ನರಗಿಡುವ ನಾಮದ ನೀನಾಗಿದ್ದರೆ ನಿನ್ನ ದಾಂಡಿಗಳನ್ನು ಕಳಿಸಿ ಹುಲಿಗೆ ಈ ಹುಲಿ ಎಬ್ಬುಲಿ ಅಂತ ಹೋದರೆ ಹೋದರು ನನ್ನನ್ನು ಬೆನ್ನು ಕಳಿಸು ನಿನಗೆ ಪ್ರೇಮ ಈಗ ನಿಮಗೆ ಬೆಳೆದಲ್ಲಿರುವ ನನಗೆ ಅಂತ್ಯ ಗುರಿಯಾಗಲು ಸಾಧ್ಯವಿಲ್ಲ ನರಕದ ಸಾಮ್ರಾಜ್ಯದಲ್ಲಿ ವಂಚಿಸಿರುವ ಈ ರಾಜವಾದನ ಮುಂದೆ ಆರ್ಭಟ ನಡೆಯಲಾರ ಸುಮ್ಮನೆ ಪುನಃ ಈ ಪುಣ್ಯ ಮನೆಯ ಚಂದ್ರಾಚಾರವನ್ನು ಕೊಡಬೇಡ ಈ ಪರಶುರಾಮ ನಿನಗೆ ಮೊದಲ ಹೇಳಿದ್ದೆ ಆ ಅರಣ್ಯದ ಪಕ್ಕದಲ್ಲಿರುವ ನೀವು ನನಗೆ ಬಿಟ್ಟುಕೊಡಿ ಊರ ಮುಂದಿನ ಹಳ್ಳದ ಜಮೀನು ನಿನಗೆ ಕೊಡುತ್ತೇನೆ ಅಂತ. ಆದರೆ ನೀವು ಪೂರ್ವಜರು ಮಾಡಿದ ಆಸ್ತಿ ನಮ್ಮ ತಾತ ಮುತ್ತಾತನ ಕಾಲದಿಂದ ಸಾಗುವಳಿ ಮಾಡಿಕೊಂಡು ಬಂದಿದ್ದೀವಿ ಅಂತ ನನ್ನ ಆಫರ್ ತಿರಸ್ಕಾರ ಮಾಡಿದಿರಿ. ಈಗ ಅದರ ರಾಜ್ಯ ಕೋರ್ಟಿನಲ್ಲಿದೆ. ಅದು ತೀರ್ಮಾನವಾಗುವಷ್ಟರಲ್ಲಿ ಮುದುಕಲಾಗಿ ಬಿಡ್ತೀರಾ. ಈಗಲಾದರೂ ಆಲೋಚನೆ ಮಾಡಿ. ಕೋರ್ಟು ಕಚೇರಿ ಎಂದ ತಕ್ಷಣ ಎದರುವ ಎಡಿಗಳು ನಾವಲ್ಲ. ಸತ್ಯಕ್ಕೆಂದು ಸಾವಿಲ್ಲ, ಸುಳ್ಳಿಗೆಂದು ಸುಖವಿಲ್ಲ. ತಡವಾದರೆ ಸರಿ, ನ್ಯಾಯದ ಕಡೆಗೆ ತಕ್ಕಡೆ ತೂಗುತ್ತದೆ ರಾಜವರ್ಧನ. ಅದರ ತೀರ್ಮಾನ ಕೋರ್ಟಿನಲ್ಲಿಯೇ ಆಗಲಿ. ತಾತ ಮುತ್ತಾತ ಗಳಿಸಿದ ಆಸ್ತಿಯನ್ನು ನಿನ್ನಂತ ಪುಂಡನ ಮಾತು ಕೇಳಿ ಆ ನ್ಯಾಯಾಲಯದಲ್ಲಿ ದಾವೆ ಹೂಡಿದ ಬಂಡಾಧಿಕಾರಿಗಳ ದಂಡಿಗೆ ತಕ್ಕ ಉತ್ತರ ಕೊಡುವುದು ನಮಗೆ ಗೊತ್ತಿದೆ. ಆದರೆ ನಾವು ನಂಬಿದ ಭೂಮಿ ತಾಯಿ ನಮ್ಮನ್ನು ಎಂದೂ ಕೈ ಬಿಟ್ಟು ಹೋಗುವುದಿಲ್ಲ ಎಂಬ ನಂಬಿಕೆ ನನಗಿದೆ. ಅದರ ವಿಚಾರವಾಗಿ ಪದೇ ಪದೇ ನನ್ನ ತಾಳ್ಮೆಯನ್ನು ದಂಡ ಪಿಂಡದಂತೆ ಕಂಡ ತಿಂದು ಕೊಬ್ಬಿದ ಗೂಳಿಗೆಂತ ಗುಡುಲು ಹಾಕುವ ಈ ರಾಜವರ್ಧನಿಗೆ ಚಂಡದಂತ ಕಿಡಿಗಳ ಉತ್ತರ ಕೊಡುವೆ. ನಿನ್ನ ಅಂತ್ಯ ಕಾಣಿಸಿಬಿಟ್ಟೆ. ಹುಡುಗ ಬದ್ದಿ ಬೀಸಿರಾಗ್ತಾ ಇದ್ದೆ ಆಡ್ತಾನ. ತಮ್ಮ ವರ್ಷ ಯಾಕೋ ನೀ ಬಂದಗಳಿಗೆ ಸರಿಯಾಗಿಲ್ಲ ಕಾಣಿಸೈತಲ್ಲಿ ಬಿಡಪ್ಪ. ಅಯ್ಯೋ ಪುಣ್ಯಾತ್ಮ ಹುಡುಗಲ್ಲ ನಡೆಯಲಿ ಲೇ ಛತ್ರಪತಿ, ಏನು ನೋಡ್ಕೊಂಡು ಇಷ್ಟು ಉಂಬತನ ಪ್ರದರ್ಶಿಸುತ್ತಿದ್ದಾರೆ ಈ ಭಿಕಾರಿ ನನ್ನ ಮಕ್ಕಳು. ಆದ್ರೆ ಹಿಂದಿನ ಅಸಲಿಯತ್ತು ಬೇರೆನೇ ಐತ್ರಿ. ಜೊತೆಗೆ ಈಗ ಸತ್ಯದೇವ ಸಾಗಿದಾನಲ್ಲ, ಅವರ ಅಕ್ಕನ ಮಗ ಅರ್ಜುನನಿಗೆ ಪೊಲೀಸ್ ನೌಕರಿ ಸಿಕ್ಕಾಯ್ತು, ನಮ್ಮ ಸ್ಟೇಷನ್ ಬಂದಾಯ್ತು. ಆದ್ರೆ ಈಗ ಆ ವಿಚಾರ ಮಾತಾಡೋದು ಬೇಡ. ಜೊತೆಗೆ ಈಗ ಆ ಸತ್ಯದೇವ ಸಾಗಿದಾನಲ್ಲ, ಅವ್ರ ಅಕ್ಕನ ಮಗ ಅರ್ಜುನನಿಗೆ ಪೊಲೀಸ್ ನೌಕರಿ ಸಿಕ್ಕಿ ನಮ್ಮ ಸ್ಟೇಷನ್ ಬಂದಿದ್ದಾನೆ. ದನಿ ಇವಾಗ ಇವ್ರ ನಿಂಗ್ ರೋಷನಿಂದ ಹೊಡೆಯಂಗಿಲ್ಲ, ಸೆಂಟಿಮೆಂಟ್ ಹುಡುಕಿ ಹೊಡೆಯಾಕ್ಬೇಕು.
ಅದು ನಿಮಗೆ ನಾ ಆಮೇಲೆ ಹೇಳ್ತೇನೆ. ಲೇ ದಂಡಿಗಾರೆ, ತಗೊಳ್ರಲ್ಲೇ ಫುಲ್ ಬಾಟ್ಲಿ ಎಣ್ಣೆ ಹೊಡೆದು ಮಟನ್ ಬಿರಿಯಾನಿ ತಿನ್ಕೊಂಡು ಹೋಗಿ. ಏ ಛತ್ರಪತಿ, ಇವರು ಮಾತಿಗೆ ಬಗ್ಗುತ್ತಿಲ್ಲ, ಇವರ ಸಡಗರ ಸಂಭ್ರಮ ನೋಡಕ್ಕಾಗ್ತಿಲ್ಲ. ಹಬ್ಬ, ಆ ಸತ್ಯದೇವನ ಹೆಂಡತಿ ಎಷ್ಟು ಸಖತ್ತಾಗಿದ್ದಾಳೆ, ನೋಡಕ್ಕೆ ಎರಡು ಕಣ್ಣು ಸಾಕಾಗ್ತಿಲ್ಲ. ನೋಡೋಕೆ ಎರಡು ಕಣ್ಣು ಸಾಕಾಗ್ಲಿಲ್ಲ ಅಂದ್ರೆ ಆಕೆ ಮತ್ತೊಬ್ರು ನೋಡ್ದಂಗ್ ಮಾಡ್ಕೊಂಡ್ರಿ, ಅವಾಗ ಈ ನನ್ನ ಮಗಳನ್ನ ಬಾಕ್ಸ ಜಾಸ್ತಿ ಕೆಲಸ. ಕರೆಕ್ಟ್ ಛತ್ರಪತಿ, ಒಳ್ಳೆಯ ಐಡಿಯಾನ ಕೊಟ್ಟೆ. ನಾಳೆ ಈ ಪ್ರಯೋಗ ಮಾಡೋಣ. ಈಗ ಸ್ಪೆಷಲ್ ಪಾರ್ಟಿ ಅರೇಂಜ್ ಮಾಡು, ನಡೆ. ಅದಕ್ಕೆ ನಾನು ಯಾವಾಗಲೇ ತಯಾರದೀನ್ರಿ, ಕೈಯಾಗ ಗುಂಡೈತಿ,